ಗಣರಾಜ್ಯೋತ್ಸವದ ಸಡಗರ ಸಂಭ್ರಮ ನಿಮ್ಮ ಜೊತೆ ಹಂಚ್ಕೋತೀವಿ. ನಾವು ಅದಕ್ಕಿಂತ ಮೊದಲು ಕಳೆದ ತಿಂಗಳು ಡಿಸೆಂಬರ್ 17ನೇ ತಾರೀಕು ಕ್ಯಾನ್ಸರ್ ಚಿಕಿತ್ಸೆಗೋಸ್ಕರ ನಟ ಶಿವರಾಜ್ ಕುಮಾರ್ ಏನು ಅಮೆರಿಕಾಗೆ ಹೋಗಿದ್ರು, ಇವತ್ತು ಅವರು ವಾಪಸ್ ಆಗಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ್ದಾರೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಅಮೆರಿಕದಿಂದ ತಾಯ್ನಾಡಿಗೆ ಮರಳಿದ್ದಾರೆ ಶಿವರಾಜ್ ಕುಮಾರ್. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಇಳಿದಿದ್ದಾರೆ. ಪತ್ನಿ ಗೀತಾ, ಪುತ್ರಿ ನಿವೇದಿತಾ ಜೊತೆ ಈಗಾಗಲೇ ಆಗಮಿಸಿರುವ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ಅವರು ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಿದ್ರು, ಈ ಥರ ನಾನು ನಾಳೆ ಬರ್ತಾ ಇದ್ದೀನಿ ಇಂಡಿಯಾಗೆ ಅಂತಂದ್ಬಿಟ್ಟು. ಇವ್ರನ್ನ ಸ್ವಾಗತಿಸೋದಕ್ಕೆ ಒಂದು ಏರ್ಪೋರ್ಟ್ ಟೋಲ್ ಗೇಟ್ ಹತ್ತಿರ, ಮತ್ತೊಂದು ಶಿವಣ್ಣ ಅವರ ನಿವಾಸದ ಬಳಿ ಭರ್ಜರಿ ತಯಾರಿಯನ್ನು ಅಭಿಮಾನಿಗಳು ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ಈಗಾಗಲೇ ಗಮನಿಸ್ತಾ ಇದ್ದೀರಾ, ಶಿವಣ್ಣ ಅವರ ಆತ್ಮೀಯರು, ಆಪ್ತೇಷ್ಟರು ಏರ್ಪೋರ್ಟ್ಗೆ ಬಂದು ಅವ್ರನ್ನ ಸ್ವಾಗತ ಮಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಏರ್ಪೋರ್ಟ್ ಬಳಿ ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇವತ್ತು ರಿಪಬ್ಲಿಕ್ ಡೇ ಬೇರೆ ಇರೋದ್ರಿಂದ ಸೆಕ್ಯೂರಿಟಿ ಜಾಸ್ತಿ ಮಾಡಿದ್ದಾರೆ, ಟೈಟ್ ಇದೆ, ಹಾಗಾಗಿ ಅಲ್ಲಿ ಸೆಲೆಬ್ರೇಷನ್ಗೆ ಅವಕಾಶ ಇಲ್ಲ. ಆದರೆ ಟೋಲ್ ಗೇಟ್ ಬಳಿ ಅಭಿಮಾನಿಗಳು ಶಿವಣ್ಣ ಅವರ ದೊಡ್ಡ ದೊಡ್ಡ ಕಟ್ಔಟ್ಸ್ಗಳನ್ನ ಹಾಕ್ಕೊಂಡು, ಬ್ಯಾನರ್ಸ್ಗಳನ್ನ ಹಿಡ್ಕೊಂಡು ಸ್ವಾಗತ ಕೋರೋದಕ್ಕೆ ಅಂತ ಸಿದ್ಧರಾಗಿದ್ದಾರೆ. ನೇರವಾಗಿ ಅವರು ತಮ್ಮ ನಾಗವಾರದ ನಿವಾಸಕ್ಕೆ ಹೋಗ್ತಾರೆ. ಅಲ್ಲಿ ನಿವಾಸದ ಬಳಿಯಲ್ಲೂ ಕೂಡ ಅವರ ಭರ್ಜರಿ ಸ್ವಾಗತಕ್ಕೆ ಎಲ್ಲ ಸಿದ್ಧತೆ ತಯಾರಿಗಳನ್ನ ಕೂಡ ಅಭಿಮಾನಿಗಳು ಮಾಡ್ಕೊಂಡಿದ್ದಾರೆ. ಡಿಸೆಂಬರ್ 16ನೇ ತಾರೀಕು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಂತಂದ್ಬಿಟ್ಟು ಅಮೆರಿಕಾಗೆ ಪ್ರಯಾಣ ಬೆಳೆಸಿದ್ರು ಶಿವರಾಜ್ ಕುಮಾರ್. ಅವರ ಪತ್ನಿ, ಅವರ ಪುತ್ರಿ ಎಲ್ಲರೂ ಕೂಡ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಲ್ಲಿ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾಗಿ ಉತ್ತಮ ಲವಲವಿಕೆಯೊಂದಿಗೆ ಈಗ ತಾಯ್ನಾಡಿಗೆ ಮರಳಿ ಬಂದಿದ್ದಾರೆ ಶಿವರಾಜ್ ಕುಮಾರ್. ಸೆಲೆಬ್ರಿಟಿಗಳು ಈ ರೀತಿ ಫಾರಿನ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅಂಬರೀಷ್ ಕೂಡ ಒಂದು ಸರ್ತಿ ಸಿಂಗಾಪುರ್ಗೆ ಲಿಫ್ಟ್ ಆಗಿದ್ರು, ಬಟ್ ಆಗ ಅವ್ರನ್ನ ಏರ್ ಲಿಫ್ಟ್ ಮಾಡಿದ್ರು. ಸ್ವಲ್ಪ ಆಗ ಅವರ ಕಂಡೀಷನ್ ಕೂಡ ಸ್ವಲ್ಪ ಕ್ರಿಟಿಕಲ್ ಆಗಿತ್ತು. ಅದಾದಮೇಲೆ ಚೇತರಿಸ್ಕೊಂಡ್ರು ತುಂಬ ಚೆನ್ನಾಗಿ ಸಿಂಗಾಪುರ್ಗೆ ಹೋಗಿ ಬಂದಮೇಲೆ. ಈಗ ಶಿವರಾಜ್ ಕುಮಾರ್ ಕೂಡ ಅಮೇರಿಕಾಗೆ ಹೋಗಿ ಕ್ಯಾನ್ಸರನ್ನು ಗೆದ್ದು ಬಂದಿದ್ದಾರೆ. ತುಂಬ ವಯಸ್ಸು 60 ದಾಟಿದ್ರು ಕೂಡ ಎನರ್ಜೆಟಿಕ್ ಹೀರೋಗಳಲ್ಲಿ ಅವರು ಕೂಡ ಒಬ್ಬರು. ಇತ್ತೀಚೆಗಷ್ಟೇ ಅವರ ಭೈರತಿ ರಣಗಲ್ ಸಿನಿಮಾ ಕೂಡ ಬಿಡುಗಡೆಯಾಗಿ ಯಶಸ್ಸನ್ನು ಕಂಡಿತ್ತು. ಈಗ ಅವರು ಮುಂದಿನ ಸಿನಿಮಾಗಳ ಹತ್ರ ಗಮನ ಹರಿಸಬೇಕು. 45 ಅವ್ರದ್ದು ನೆಕ್ಸ್ಟ್ ಕಮಿಂಗ್ ಮೂವಿ, ಅದಾಗಲೇ ಸುಮಾರು ಶೂಟಿಂಗ್ ಆಗಿದೆ. ಇನ್ನು ಮುಂದಕ್ಕೆ ಅವರು ಸ್ವಲ್ಪ ರೆಸ್ಟ್ ಮಾಡಿ ಶೂಟಿಂಗನ್ನು ಕಂಟಿನ್ಯೂ ಮಾಡ್ತಾರೆ. ಅವರನ್ನ ನೋಡ್ತಾ ಇದ್ದ ಹಾಗೆ, ಈ ಗ್ಲಾನ್ಸ್ ನೋಡ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ಕೆಲ ಅಭಿಮಾನಿಗಳು ಪುಳಕಿತರಾದ್ರು. ಅವ್ರ ಜೊತೆಗೆ ಫೋಟೋಗೋಸ್ಕರ ಮುಗಿ ಬೀಳ್ತಾ ಇದ್ದಾರೆ. ಬಟ್ ಅವರ ಈ ಫೇಸನ್ನ, ಅಂದ್ರೆ ಈ ಮುಖವನ್ನು ನೋಡೋದಕ್ಕೆ ಅಂತ ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ರು. ಅಲ್ಲಿತ್ಕೊಂಡು ಏನೇ ಮೆಸೇಜ್ಗಳನ್ನ ಕೊಟ್ಟರು ಕೂಡ ಈ ರೀತಿ ಮುಖತಃ ನೋಡೋದು ಡಿಫ್ರೆಂಟ್. ಮತ್ತೆ ತಾಯ್ನಾಡಿಗೆ ಬಂದಾಗ ಅವ್ರನ್ನ ವೆಲ್ಕಮ್ ಮಾಡೋದು, ಅದು ಅತ್ಯಂತ ತಮ್ಮ ಜೀವನದ ಕ್ಲಿಷ್ಟಕರ ಸಂದರ್ಭ. ಈ ಕ್ಯಾನ್ಸರ್ನೊಂದಿಗಿನ ಹೋರಾಟ ಇದೆಯಲ್ಲ, ಅದು ಹೋರಾಟ ಮಾಡಿದವರಿಗೆ ಮತ್ತು ತೀರಾ ಹತ್ತಿರದಿಂದ ನೋಡಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಇದೆಲ್ಲವನ್ನ ಪ್ರತಿನಿತ್ಯ ಕೇಳ್ತಾ ಇದ್ದಂತಹ ಅಭಿಮಾನಿಗಳು ಈ ದಿನಕ್ಕೋಸ್ಕರ ಕಾಯ್ತಾ ಇದ್ರು. ಫೈನಲಿ ಕುಟುಂಬಸ್ಥರ ಜೊತೆಗೆ ಶಿವಣ್ಣ ಆಚೆ ಬರ್ತಾ ಇದ್ದ ಹಾಗೆ ಶಿವಣ್ಣ ಪರವಾಗಿ ಘೋಷವಾಕ್ಯಗಳನ್ನ ಕೂಡ ಅಲ್ಲಿ ಮೊಳಗಿಸ್ತಾ ಇದ್ರು. ಅವ್ರ ಜೊತೆಗೆ ಫೋಟೋಗೋಸ್ಕರ ಮುಗಿ ಬೀಳ್ತಾ ಇದ್ರು. ಸಾಕಷ್ಟು ಭದ್ರತೆಯೊಂದಿಗೆ ಅವರಿಗೆ ಎಸ್ಕಾಟ್ ಮಾಡುವಂತಹ ವ್ಯವಸ್ಥೆ ಕೂಡ ಅಲ್ಲಾಗ್ತಾ ಇದೆ. ನಗು ಮುಖದೊಂದಿಗೆ ಶಿವಣ್ಣ ಅವರು ಆಚೆ ಬಂದಿದ್ದಾರೆ. ಕ್ಯಾನ್ಸರ್ನಿಂದ ಗುಣಮುಖರಾಗಿದ್ದಾರೆ. ಇನ್ಫ್ಯಾಕ್ಟ್ ಅವ್ರ ಬಗ್ಗೆ ಎಷ್ಟು ಅಭಿಮಾನ ಇತ್ತು ಅನ್ನೋದಕ್ಕೆ ನೋಡಿ ಈ ದೃಶ್ಯ ಎಲ್ಲ ಸಾಕ್ಷಿ. ಅವರು ಹತ್ತೋ ಕಾರ್ಗೂ ಕೂಡ ಪುಷ್ಪ ಮಳೆಯನ್ನ ಅವರ ಅಭಿಮಾನಿಗಳು ಸುರಿಸಿದ್ದಾರೆ. ಜಸ್ಟ್ ಸ್ಟಾರ್ಟ್ ಅಷ್ಟೇ, ಬಿಗಿನಿಂಗ್ ಅಷ್ಟೇ. ಇದಿನ್ನೂ ಅಲ್ಲಿ ಮುಂದಕ್ಕೆ ಒಂದು ಟೋಲ್ ಗೇಟ್ ಸಿಗುತ್ತೆ, ಅಲ್ಲಿಂದ ಕೂಡ ಒಂದು ಸೆಲೆಬ್ರೇಷನ್ ರೀತಿ ನಾವು ಮಾಡ್ತೀವಿ ಅಂತ ಅವರ ಫ್ಯಾನ್ಗಳಿಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಅವರ ನಾಗವಾರದ ನಿವಾಸ ಇದೆಯಲ್ಲ, ಅಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಿದ್ಧತೆ ಆಗಿದೆ. ಶಿವಣ್ಣ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಕುಟುಂಬಸ್ಥರು ಕೂಡ ಏರ್ಪೋರ್ಟ್ಗೆ ಬಂದಿದ್ರು. ಸೊ ಅವರ ಫಸ್ಟ್ ಗ್ಲಾನ್ಸ್ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಅತ್ಯಂತ ಪ್ರೀತಿಪೂರ್ವಕವಾಗಿ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳು ತಮ್ಮ ನೆಚ್ಚಿನ ಹೀರೋ, ಸ್ಯಾಂಡಲ್ವುಡ್ನ ಬಿಸಿಯೆಸ್ಟ್ ಹೀರೋ ಯಾರು ಕೇಳಿದ್ರೆ ಇವತ್ತು ಕೂಡ ಶಿವಣ್ಣ ಅವರು ಟಾಪ್ 5 ಬರ್ತಾರೆ. ಮತ್ತು ಕೆಲ ಸ್ಟಾರ್ಗಳಿಗಿದೆ. ಶಿವಣ್ಣ ಅವ್ರು ಯಾಕೆ ತುಂಬ ಇಷ್ಟ ಆಗ್ತಾರೆ ಇಡೀ ಇಂಡಸ್ಟ್ರಿಗೆ ಮತ್ತು ಜನರಿಗೆ ಅಂತ ಹೇಳಿದ್ರೆ, ಚಿತ್ರ ಅವ್ರಿಗೆ ಆ ಸ್ಟೋರಿ ಇಷ್ಟ ಆದರೆ ಸಾಕು, ಯಾವ ಡೈರೆಕ್ಟರು ಯಾರು ಅಂತಲೂ ನೋಡೋದಿಲ್ಲ, ಅವಕಾಶ ಕೊಡ್ತಾರೆ. ಆಮೇಲೆ ಯಾರಾದರೂ ಫೋಟೋ ಬೇಕು ಅಂತ ಬಂದರೂ ಕೂಡ ಎಂಥ ಸಂದರ್ಭದಲ್ಲೂ ಒಂದು ನಗು ಮುಖದೊಂದಿಗೆ ಆ ಫೋಟೋವನ್ನು ಕೊಟ್ಟು ಕಳಿಸ್ತಾ ಇದ್ರು. ಮತ್ತು ತುಂಬ ಹಂಬಲ್ಲು. ಇನ್ಫ್ಯಾಕ್ಟ್ ದೊಡ್ಡ ಮನೆ ಕುಟುಂಬ ಅಂದ್ರೇ ಹಾಗೆ ಅಲ್ವಾ, ರಾಜ್ಕುಮಾರ್ ಅವರು ಕಲಿಸ್ಕೊಟ್ಟಂತಹ ಪಾಠನೇ ಅದಲ್ವಾ. ಅದನ್ನೆಲ್ಲ ಇವರು ಕೂಡ ಟ್ರೆಡಿಷನನ್ನು ಫಾಲೋ ಮಾಡ್ತಾ ಇದ್ದಾರೆ, ಲಿವಿಂಗ್ ಟ್ರೆಡಿಷನನ್ನು ಫಾಲೋ ಮಾಡ್ತಾ ಇದ್ದಾರೆ. ಶಿವಣ್ಣ ಅವ್ರನ್ನ ಗಮನಿಸ್ತಾ ಇದ್ದೀರಾ. ಕ್ಯಾನ್ಸರ್ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿ
ಈಗ ಬಂದಿರೋದು. ಆ್ಯಕ್ಚುಲಿ ಜಾನ್ ಫಸ್ಟ್ ವೀಕ್ನಲ್ಲೇ ಅವರು ಕಂಪ್ಲೀಟಾಗಿ ಗುಣಮುಖರಾಗಿದ್ದರು. ಆಮೇಲೆ ಫಾಲೋ ಅಪ್ಸ್ ಇತ್ತು, ಕೆಲ ಚೆಕಪ್ಗಳು ಫಾಲೋ ಅಪ್ಸ್ ಇತ್ತು. ಹೀಗಾಗಿ ಒಂದು 2 ವೀಕ್ ಅವ್ರು ಅಲ್ಲೇ ವೆಯ್ಟ್ ಮಾಡಬೇಕಾಯಿತು. ಬಟ್ ಅಲ್ಲೂ ಕೂಡ ಹಬ್ಬಕ್ಕೆ ಮೆಸೇಜನ್ನು ಕೊಟ್ಟಿದ್ರು ಅಭಿಮಾನಿಗಳಿಗೆ. ಇನ್ಫ್ಯಾಕ್ಟ್ ಈ ವರ್ಷ ಕೂಡ ಕೇವಲ ಸ್ಯಾಂಡಲ್ವುಡ್ನಲ್ಲಿ ಮಾತ್ರ ಇವ್ರಿಗೆ ಬೇಡಿಕೆ ಇರೋದಂತಲ್ಲ, ಬೇರೆ ಬೇರೆ ಅಕ್ಕಪಕ್ಕದ ಇಂಡಸ್ಟ್ರಿಯಲ್ಲಿ ಇವ್ರದ್ದು ಒಂದು ಸೀನ್ಗೋಸ್ಕರ ಕಾಯ್ತಾರೆ. ಅಷ್ಟರ ಮಟ್ಟಿಗೆ ಶಿವಣ್ಣ ಕ್ರೇಜ್ ಇದೆ. ಜಸ್ಟ್ ಒಂದು ಎಕ್ಸಾಂಪಲ್ ನಾವು ಕೊಟ್ಟಿದ್ದು ನಿಮಗೆ, ಜೈಲರ್ ಫಿಲಮ್ ಎಕ್ಸಾಂಪಲ್ ಎಲ್ರಿಗೂ ಇನ್ನೂ ಚೆನ್ನಾಗಿ ಹಸಿಯಾಗಿ ನೆನಪಿದೆ. ಒಂದು ಸೀನಲ್ಲಿ ಒಂದು ಫ್ರೇಮಲ್ಲಿ ಶಿವಣ್ಣ ಬಂದರೆ ಸಾಕು, ಇಡೀ ಸ್ಕ್ರೀನು ರಿಚ್ನೆಸ್ನಿಂದ ಕೂಡಿರುತ್ತೆ ಅಂತ. ನೋಡಿ ಯಾವ ರೀತಿಯಾಗಿ ವೆಲ್ಕಮ್ ಮಾಡ್ತಿದ್ದಾರೆ ಅಂತ. ಬೃಹದಾಕಾರದ ಹಾರಗಳನ್ನು ತಂದಿದ್ದಾರೆ, ಜೊತೆಗೆ ಪುಷ್ಪ ಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಇದು ಶಿವಣ್ಣ ಅವ್ರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಗ್ರ್ಯಾಂಡಾಗಿ ತಾಯ್ನಾಡಿಗೆ ಬಂದಂತಹ ಸಂದರ್ಭದಲ್ಲಿ ವೆಲ್ಕಮ್ ಮಾಡಿಕೊಂಡಂತಹ ಪರಿ ಇದು. ಗೀತಾ ಶಿವರಾಜ್ಕುಮಾರ್ ಅಂತೂ ಪಾಪ ಅವ್ರ ಜೊತೆಗೆ ಅಂದರೆ ಈ ಕಂಪ್ಲೀಟ್ ಜರ್ನಿ ಇದೆಯಲ್ಲ, ಜರ್ನಿಯಲ್ಲಿ ಶಿವಣ್ಣ ಅವರಿಗೆ ಎಷ್ಟು ಆರೋಗ್ಯದಲ್ಲಿ ಸಂಕಟ ಆಗ್ತಾ ಇತ್ತೋ ಅಷ್ಟೇ ಸಂಕಟವನ್ನು ಅವರು ಕೂಡ ಪಡ್ತಾ ಇದ್ರು. ಭಾಳ ಸ್ಟ್ರಾಂಗ್ ವುಮೆನ್ನು. ಇಡೀ ಕುಟುಂಬ ಅವ್ರ ಜೊತೆಗೆ ನಿಂತಿತ್ತು. ಪ್ರತಿ ಹಂತದಲ್ಲೂ ಕೂಡ, ಟ್ರೀಟ್ಮೆಂಟ್ನ ಪ್ರತಿ ಹಂತದಲ್ಲೂ ಕೂಡ ಯೂಶಲಿ ಪೇಷಂಟ್ಗೆ ಮಾರಲ್ ಸಪೋರ್ಟ್ ಅನ್ನೋದು ಭಾಳ ದೊಡ್ಡ ಚಮತ್ಕಾರಗಳನ್ನು ಮಾಡಿಬಿಡುತ್ತೆ. ಸೊ ಆ ಚಮತ್ಕಾರ ಆಬ್ವಿಯಸ್ಲಿ ಶಿವಣ್ಣ ಅಂತಹ ಲಕ್ಕಿ ಪೀಪಲ್ಗೆ ಒಂದು ಅಭಿಮಾನಿಗಳಿಂದ ಕೂಡ ಪ್ರೇಯರ್ ಸಿಗುತ್ತೆ, ಕುಟುಂಬದಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಮಾರಲ್ ಸಪೋರ್ಟ್ ಸಿಗುತ್ತೆ. ಶಿವಣ್ಣ ಅವ್ರು ನೋಡೋದಕ್ಕೋಸ್ಕರ ನೂಕು ನುಗ್ಗಲು ಯಾವ ರೀತಿ ಉಂಟಾಗಿದೆ ಅಲ್ಲಿ, ಡಿಸ್ಪೈಟ್ ಅಷ್ಟು ಪೊಲೀಸ್ ಸೆಕ್ಯೂರಿಟಿ ಇದೆ, ಅಷ್ಟಾದರೂ ಕೂಡ ಜನ ಬಂದಿದ್ದಾರೆ ಅಲ್ಲಿ. ಎಲ್ರಿಗೂ ಇರುವಂಥದ್ದು ಒಂದೇ ವಿಚಾರ, ಶಿವಣ್ಣ ಅವ್ರ ಬಗ್ಗೆ ಒಂದು ಪ್ರೀತಿ. ಅವರು ಕೂಡ ಅಷ್ಟೇ ಮುಗ್ಧ ಮನಸ್ಸಿನಿಂದ ಜನರ ಪ್ರೀತಿಯನ್ನು ರಿಸೀವ್ ಮಾಡ್ತಾರೆ, ವಾಪಸ್ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಪ್ರೀತಿಯನ್ನು ಕೊಡ್ತಾರೆ. ಯಾರನ್ನು ಯಾವತ್ತೂ ಕೂಡ ಈ ಫ್ಯಾನ್ಸ್ ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಶಿವಣ್ಣ ಅವರು ಅವರನ್ನು ಇಷ್ಟಪಡೋದಕ್ಕೆ ತುಂಬ ರೀಸನ್ಸ್ ಇದೆ. ಅಷ್ಟೆಲ್ಲ ಸಿನಿಮಾಗಳನ್ನು ಮಾಡಿದ್ದಾರೆ, ದೊಡ್ಡ ಹಿಟ್ಗಳನ್ನು ಕೊಟ್ಟಿದ್ದಾರೆ. ಕೆಲವರಿಗೆ 1-2 ಸಿನಿಮಾ ಮಾಡಿ ಕಾಲು ನೆಲಕ್ಕೆ ನಿಲ್ಲಲ್ಲ. ಬಟ್ ಶಿವಣ್ಣ ಅವ್ರನ್ನ ನೀವು ಮಾತಾಡಿಸಿದಾಗ ಅಥವಾ ಒಂದು ಫೋಟೋ ಅಂತ ಕೇಳಿದಾಗ ಅವ್ರು ನಿಮ್ಮ ಜೊತೆಗೆ ಮಕ್ಕಳ ರೀತಿ ಆಡ್ತಾರೆ. ದೊಡ್ಡವ್ರು ಬಂದಾಗ ಅವರ ಪರ್ಸ್ನಾಲಿಟಿಗೆ ತಕ್ಕಂತೆ ನಿಮಗೆ ಉತ್ತರಗಳನ್ನು ಕೊಡ್ತಾರೆ. ಇಸ್ ವೆರಿ ಹಂಬಲ್. ಸೊ ಅವ್ರನ್ನ ವಾಪಸ್ ಈ ಸ್ಥಿತಿಯಲ್ಲಿ ನೋಡೋದಕ್ಕೆ ಭಾಳ ಖುಷಿ ಆಗ್ತದೆ. ಈಗಿನ ಜನರೇಷನ್ನಲ್ಲಿ 135 ಸಿನಿಮಾಗಳಲ್ಲಿ ಹೀರೋ ಆಗಿ ನಟನೆ ಮಾಡ್ತಕ್ಕಂಥದ್ದು ಸಾಮಾನ್ಯವಾದ ವಿಚಾರ ಅಲ್ಲ. 50 ಸಿನಿಮಾಗಳನ್ನ ಮಾಡಿಬಿಟ್ರೇ ಅಲ್ಲಿಗೆ ಹೆಚ್ಚು ಕಡಿಮೆ ಅವರ ಆಯಸ್ಸೇ ಮುಗಿದೋಗಿರುತ್ತೆ. ಅಂಥದ್ರಲ್ಲಿ ಶಿವರಾಜ್ ಕುಮಾರ್ ಅವ್ರದ್ದು 135 ಸಿನಿಮಾ ಪ್ಲಸ್ ಆಗಿರೋದ್ರಿಂದ ಅವರು ಒನ್ ಆಫ್ ದಿ ಸೀನಿಯರ್ ಮೋಸ್ಟ್ ಆರ್ಟಿಸ್ಟ್ ನಮ್ಮಲ್ಲಿ. ಹಾಗೆ ನೋಡಕ್ಕೆ ಹೋದರೆ ಬಿಸಿಯೆಸ್ಟ್ ಇವತ್ತಿಗೂ ಕೂಡ. ಅವರು 1-2-3 ಇಂಟರ್ವ್ಯೂಗಳಲ್ಲಿ ಹೇಳಿದರು, ನಾನೊಬ್ಬ ಗೌರ್ನಮೆಂಟ್ ಎಂಪ್ಲಾಯಿ, ದಿನಾ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸಕ್ಕೆ ಹೋಗ್ತೀನಿ, ಶನಿವಾರ ಭಾನುವಾರ ರಜೆ ತಗೋತೀನಿ ಅಂತ. ಇವರೊಬ್ಬರೇ ಹೀರೋ ಅನ್ಸುತ್ತೆ ಸರ್ ಬಹುಶಃ ಈ ಒಂದು ವರ್ಷದಲ್ಲಿ 3-4 ಫಿಲ್ಮ್ಗೆ ಕಾಲ್ ಶೀಟ್ ಕೊಡ್ತಕ್ಕಂಥದ್ದು ಖಂಡಿತ. ಆಮೇಲೆ ಇಷ್ಟು ಸಿನಿಮಾ ಮಾಡಿದ್ರು ಕೂಡ ಅವರಲ್ಲಿ ಆ ಕಲಾ ಸೇವೆ ಅಂತಕ್ಕಂಥದ್ದು ವಿಪರೀತವಾಗಿದ್ದೇ ಇದೆ. ನೋಡಿ ಅಲ್ಲಿ ಕಿಂಗ್ ಈಸ್ ಬ್ಯಾಕ್ ಅಂತ ಅಂದ್ಬಿಟ್ಟು ಇದನ್ನು ಹಾಕಿರ್ತಕ್ಕಂಥದ್ದು ಶಿವಣ್ಣ ಅವರ ಮನೆ ಮುಂಭಾಗದಲ್ಲಿ, ನಾಗವಾರದಲ್ಲಿ ಇರ್ತಕ್ಕಂಥ ಅವರ ಮನೆಯ ಮುಂಭಾಗದಲ್ಲಿ ದೊಡ್ಡ ಫ್ಲೆಕ್ಸ್ಗಳನ್ನೆಲ್ಲ ಹಾಕಿದ್ದಾರೆ. ಸೊ ಅವರ ಅಭಿಮಾನದ ಪರಾಕಾಷ್ಠೆಯನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಶಿವಣ್ಣ ಅವರ ನಿವಾಸದ ಬಳಿಯಿಂದ ನನ್ನ ಕೊಲೀಗ ಧನು ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ಧನು, ಈಗಷ್ಟೇ ಏರ್ಪೋರ್ಟ್ನಿಂದ ಹೊರಗೆ ಬರ್ತಾ ಇದ್ದಾರೆ ಶಿವಣ್ಣ. ಇನ್ನೊಂದು 1/4 ಗಂಟೆಯಲ್ಲಿ ಮನೆ ಹತ್ತಿರಕ್ಕೆ ಬರಬಹುದು, ಗೊತ್ತಿಲ್ಲ, ತುಂಬ ತಡನೂ ಆಗಬಹುದು. ಬಟ್ ಸಿದ್ಧತೆಗಳು ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಯಾವ ರೀತಿ ಆಗಿದೆ ಅಂತ? ಎಸ್ ಅರವಿಂದ್, ಶಿವಣ್ಣ ಅವರು ಕಳೆದ 18ನೇ ತಾರೀಕು ಅಮೆರಿಕಕ್ಕೆ ಹೋಗಿರ್ತಾರೆ. ಸರ್ಜರಿ ಬಳಕೆ ಈಗ ಸಂಪೂರ್ಣವಾಗಿ ಗುಣಮುಖರಾಗಿ ಈಗ ಶಿವಣ್ಣ ಅವರು ಮತ್ತೆ ಈಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಈಗಾಗಲೇ ಬಂದು ಕೆಂಪೇಗೌಡ ಏರ್ಪೋರ್ಟ್ಗೆ ಈಗ ಬಂದಿಳಿದಿರ್ತಕ್ಕಂಥದ್ದು. ಇವರನ್ನ ಅಭಿಮಾನಿಗಳು ಈಗಾಗಲೇ ಸಂಭ್ರಮದಿಂದ ಸಡಗರದಿಂದ ಅವರನ್ನ ಬರಮಾಡೋಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಅವರ ಮನೆ ಬಳಿ ಈಗ ಸಾಕಷ್ಟು ರೀತಿಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. 500 kg ಹೂವನ್ನ ತಂದು ಅವರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡೋದಕ್ಕೆ ಒಂದು ಕಡೆ ಸಿದ್ಧತೆ ನಡೆದರೆ, ಮತ್ತೊಂದು ಕಡೆ ಅವರು ಈಗ ಫ್ಲೆಕ್ಸ್ ಬ್ಯಾನರ್ಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು. ನೀವು ದೃಶ್ಯದಲ್ಲಿ ನಮ್ಮ ಕ್ಯಾಮ್ರಾ ಪರ್ಸನ್ ವಿನಯ್ ಅವರು ತೋರಿಸ್ತಾ ಹೋಗ್ತಾರೆ, ನೋಡ್ತಾ ಇರ್ಬೋದು. ನಾವು ಈಗ ಶಿವಣ್ಣ ಅವರ ಮನೆ ಮುಂದಿದ್ದೀವಿ, ನೋಡ್ತಾ ಇರ್ಬೋದು. ಹೂವುಗಳನ್ನು 500 kg ಹೂವುಗಳನ್ನು ಈಗ ತೆಗೆದುಕೊಂಡು ಬಂದು ಈಗ ಶಿವಣ್ಣ ಅವ್ರನ್ನ ಹೂವಿನ ಮಳೆಗರಿದು ಅವ್ರನ್ನ ಸ್ವಾಗತ ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಮನೆ ಮುಂದೆ ಫ್ಲೆಕ್ಸು ಬ್ಯಾನರ್ಗಳನ್ನು ಹಾಕಿ ಈಗ ನಿನ್ನೆಯಿಂದನೇ ಕೂಡ ಇಲ್ಲಿ ಈಗ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. 3 JCBಗಳನ್ನು
ಕೂಡ ಮನೆ ಬಳಿ ತಂದಿರಿಸ್ಕೊಂಡಿರ್ತಕ್ಕಂಥದ್ದು. JCB ಮುಖಾಂತರ ಅವರಿಗೆ ಹೂವಿನ ಮಳೆಯನ್ನ ಸುರಿಸೋದಕ್ಕೆ ಈಗ ಅಭಿಮಾನಿಗಳು ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತೆ ಬೆಳಗ್ಗೆಯಿಂದನೂ ಕೂಡ ಈಗ ಅಭಿಮಾನಿಗಳು ಮನೆ ಹತ್ರ ಬಂದು ಜಮಾಯಿಸ್ತಾ ಇರ್ತಕ್ಕಂಥದ್ದು. ಈಗ ಶಿವಣ್ಣ ಅವ್ರು ಏನು ಏರ್ಪೋರ್ಟ್ ಇಂದ ಹೊರಡ್ತಾರೆ, ಮತ್ತೆ ಸಾದರಹಳ್ಳಿ ಗೇಟ್ ಹತ್ರ ಅಲ್ಲಿ ಟೋಲ್ ಗೇಟ್ ಹತ್ರ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಅವರನ್ನ ಸ್ವಾಗತ ಮಾಡಿ ನಂತರ ಮನೆಯವರೆಗೂ ರ್ಯಾಲಿ ಮುಖಾಂತರ ಆಗಮಿಸಿ ಇಲ್ಲಿ JCBಯ ಮುಖಾಂತರ ಅವರಿಗೆ ಹೂವಿನ ಮಳೆ ಸುರಿಸೋದಕ್ಕೆ ಈಗ ಅಭಿಮಾನಿಗಳು ಸಿದ್ಧತೆಯನ್ನ ಮಾಡಿಕೊಂಡಿರ್ತಕ್ಕಂಥದ್ದು. ಸತತ 1 ತಿಂಗಳ ಬಳಿಕ ಈಗ ಶಿವಣ್ಣ ಅವರು ಅಮೆರಿಕಾದಲ್ಲಿ ಇದ್ರು. 1 ತಿಂಗಳ ಬಳಿಕ ಈಗ ಮನೆಯತ್ತ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸುವ ನಿಟ್ಟಿನಲ್ಲಿ ಈಗ ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗ ಆಗಮಿಸಿರ್ತಕ್ಕಂಥದ್ದು. ಒಂದು ಭದ್ರತೆಯನ್ನು ನೀಡೋದಕ್ಕೆ ನಿಟ್ಟಿನಲ್ಲಿ ಈಗ ಮನೆ ಬಳಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಆಗಮಿಸಿರ್ತಕ್ಕಂಥದ್ದು. 3 JCBಯನ್ನ ಈಗ ಮನೆ ಬಳಿ ಕರೆಸ್ಕೊಂಡಿರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಶಿವಣ್ಣ ಅವರ ಮನೆ ಈಗ ಅಭಿಮಾನಿಗಳಿಂದ ಸಂಭ್ರಮ ಸಡಗರ ಮಾಡೋದಕ್ಕೆ ಈಗ ಸಕಲ ಸಿದ್ಧತೆ ನಡೆದಿರ್ತಕ್ಕಂಥದ್ದು. ನಮ್ಮ ಇಲ್ಲಿ ನೋಡ್ತಾ ಇರ್ಬೋದು ನಾಗವಾರದ ಮನೆಯ ನಿವಾಸ ಇವತ್ತು ಹೊಸ ವರ್ಷ ಮತ್ತು ಸಂಕ್ರಾಂತಿ ಎರಡು ಒಟ್ಟಿಗೆ ಬಂದಿರೋ ರೀತಿಯಲ್ಲಿ ಈಗ ಸಂಭ್ರಮಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು. ಅರವಿಂದ್. ಓಕೆ ಧನು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ನಿರೀಕ್ಷೆಗಿಂತಲೂ ಹೆಚ್ಚು ಪ್ರಮಾಣದಲ್ಲಿ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಶಿವಣ್ಣ ಅವರ ದೊಡ್ಡ ಕಟೌಟನ್ನು ಅವರ ಮನೆ ಮುಂಭಾಗದಲ್ಲಿ ನಿಲ್ಲಿಸಿರೋದು, ಆಮೇಲೆ ಏನು ಬುಟ್ಟಿಗಟ್ಟಲೆ ಹೂ ತಂದಿದ್ದಾರೆ ಶಿವಣ್ಣ ಅವರಿಗೆ ಪುಷ್ಪಾರ್ಚನೆಯನ್ನು ಮಾಡೋದಕ್ಕೆ. ಕ್ರೇನ್ ಮುಖಾಂತರ ಹೂವಿನ ಹಾರವನ್ನು ಹಾಕ್ತಾರಂತೆ. ಆಮೇಲೆ ಇನ್ನೊಂದು ಮಾಹಿತಿ ಏನಂದರೆ, ಈಗ ಟೋಲ್ಗೇಟಿಂದ ತೆರೆದ ವಾಹನದಲ್ಲಿ ಮೆರವಣಿಗೆನಲ್ಲಿ ಕರ್ಕೊಂಡು ಬರ್ತಾರೆ ಅಂತಲೂ ಒಂದು ಮಾಹಿತಿ ಇದೆ. ನೋಡೋಣ, ಯಾಕೆಂದರೆ ತುಂಬ ಕ್ರೌಡ್ ಆದರೂ ಕಷ್ಟನೇ, ಬಟ್ ಅದಕ್ಕೆ ಅವಕಾಶ ಕೊಡ್ತಾರಾ ಇಲ್ವಾ ಅಂತಕ್ಕಂಥದ್ದು. ಸೀದಾ ನಾಗವಾರ ಮನೆಗೆ ಅವರು ಆಗಮಿಸ್ತಾರೆ. ಹಬ್ಬದ ವಾತಾವರಣ ಎಲ್ಲ ಇಡೀ ಕನ್ನಡ ಇಂಡಸ್ಟ್ರಿಗೇ ಹಬ್ಬದ ವಾತಾವರಣ. ಯಾಕಂದರೆ ಶಿವಣ್ಣ ಅಂದರೆ ಎಲ್ಲರಿಗೂ ಒಂಥರ ಅದು ನಮಗಂತೂ ದೇವರ ಸಮಾನ ಸರ್. ಯಾಕಂದರೆ ನಮ್ಮ ಸಿನಿಮಾಗೆ ಅಷ್ಟು ಒಂದು ಗಾಡ್ ಫಾದರ್ ಥರ ನಿಂತಿದ್ದಾರೆ ಸಿನಿಮಾದಲ್ಲಿ. ಆ ಸಪೋರ್ಟಾಗಿ ಇಡೀ ತಂಡದ ಹಿಂದೆ ಖಂಡಿತವಲ್ಲೂ ಶಿವಣ್ಣ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ಅಣ್ಣ ಕೂಡ ಬಂದಿದ್ದೀವಿ ನಾವಿಬ್ಬರೂ. ಯಾಕಂದರೆ ಹಾಗೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನಮಗೆ ತೋರಿಸಿರೋ ಪ್ರೀತಿಗಳಿಗೆ ನಾವು ಏನೇ ಮಾಡಿದ್ರೂ ಕಮ್ಮಿನೇ. ಸೊ ಅಟ್ಲೀಸ್ಟ್ ನಾವು ಒಂದು ಚಿಕ್ಕ ರಿಸೀವ್ ಮಾಡೋದಕ್ಕಾದ್ರೂ ನಾವೆಲ್ಲ ಬಂದು ಇಲ್ಲಿ ನಿಂತು ಅವ್ರಿಗೆ ರಿಸೀವ್ ಮಾಡೋಣ ಅಂತ ಖುಷಿಯಾಗಿ ಎಲ್ಲರೂ ಬಂದಿದ್ದೀವಿ. ಸೊ ಭಾಳ ಖುಷಿ ಆಗ್ತಾಯಿದೆ ಅವ್ರು ಆರೋಗ್ಯಕರವಾಗಿ ಬರ್ತಾ ಇರೋದು. ಆ್ಯಂಡ್ ಖಂಡಿತವಲ್ಲ ಅವ್ರಿಗೆ ದೇವರು ಏನು ಯಾವುದೇ ರೀತಿ ತೊಂದರೆ ಇನ್ನು ಯಾವತ್ತೂ ಬರೋದಿಲ್ಲ. ತುಂಬ ಖುಷಿಯಿಂದ ಕಾತರದಿಂದ ಕಾಯ್ತಾ ಇದ್ದೀವಿ. ಶಿವರಾಜ್ ಕುಮಾರ್ ಅವರು ನಮ್ಮೆಲ್ಲರ ಪ್ರೀತಿಯ ಅಣ್ಣ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಅವರು ನೋಡೋಕ್ಕೆ ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ. 100% ಪ್ರೂವ್ ಆಗುತ್ತೆ. ಅವ್ರು ಯಾವಾಗಲೂ ಎಂದು ಎನರ್ಜೆಟಿಕ್ಕು, ಅವ್ರು ಯಾವಾಗಲೂ ಉತ್ಸಾಹದ ಚಿಲುಮೆ. ಏನು ಪ್ಲಾನ್ ಇಲ್ಲ, ತುಂಬ ಹೃದಯದಿಂದ ಅವ್ರನ್ನ ಸ್ವಾಗತಿಸೋದು ಕಾಯ್ತಾ ಇದ್ದೀವಿ. ತುಂಬ ಪ್ರೀತಿಯಿಂದ ಅಕ್ಕರೆಯಿಂದ. ತುಂಬಾ ಭಯ ಆಗಿತ್ತು ಎಲ್ರಿಗೂ, ತುಂಬ ಹೆದರ್ಕೊಂಡಿದ್ವಿ, ಎಲ್ಲ ಪ್ರಾರ್ಥನೆಗಳಿತ್ತು, ಎಲ್ಲರೂ ಬೇಡ್ಕೊಂಡಿದ್ವಿ ಅಣ್ಣ ಹುಷಾರಾಗಿ ವಾಪಸ್ ಬರಲಿ ಅಂತ. ಬಂದಿದ್ದಾರೆ, ಅದರ ಬಗ್ಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ. ಸಮಸ್ತ ಅಭಿಮಾನಿಗಳ ಪ್ರಾರ್ಥನೆ ಮತ್ತು ಅವರ ಹಾರೈಕೆ ಇದೆಲ್ಲದರಿಂದ ಈಗ ಹುಷಾರಾಗಿ ಶಿವರಾಜ್ ಕುಮಾರ್ ಅವರು ದೇಶಕ್ಕೆ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಅವ್ರನ್ನ ಸ್ವಾಗತಿಸೋದಕ್ಕೆ ಈಗ ಅಲ್ಲಿ ಆಗಿರ್ತಕ್ಕಂಥ ತಯಾರಿಗಳನ್ನ ಕೂಡ ತಾವು ನೋಡ್ತಾ ಇದ್ದೀರಾ.